ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ವ್ಲಾಗ್. ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಶೇಷ ಏನು ಗೊತ್ತುಂಟಾ? ನಾನಾ ಶೆಟ್ಟಿ ಇವರ ಪ್ರಸಿದ್ಧ ಕುಂದಾಪುರ ಚಿಕನ್ ಮಸಾಲವನ್ನು ನಾನಿವತ್ತು ಮಾಡ್ತೇನೆ. ಆಯ್ತಾ, ಬನ್ನಿ ಹೇಗೆ ಮಾಡುದು ಅಂತ ಹೇಳಿ ನಾನು ಈ ವಿಡಿಯೋದ ಮೂಲಕ ನಿಮಗೆ ತೋರಿಸ್ತೇನೆ. ಕುಂದಾಪುರ ಚಿಕನ್ ಸುಕ್ಕ ಮಾಡಲು ಬೇಕಾಗಿರುವ ಸಾಮಗ್ರಿಗಳು. ಇಲ್ಲಿ ನಾನು ಅರ್ಧ ಕೆಜಿ ಚಿಕನ್ ಅನ್ನು ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ತೆಂಗಿನ ಹಾಲು 1 ಕಪ್, ಕತ್ತರಿಸಿದ ಈರುಳ್ಳಿ, 7 ರಿಂದ 8 ಸ್ಪೂನ್ ಕುಂದಾಪುರ ಚಿಕನ್ ಮಸಾಲ ಪೌಡರ್, ಸ್ವಲ್ಪ ಹುಳಿ ರಸ, ಸ್ವಲ್ಪ ರುಬ್ಬಿದ ತೆಂಗಿನಕಾಯಿ ತುರಿ. ಮೊದಲಿಗೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡಬೇಕು. ಎಣ್ಣೆ ಬದಲಿಗೆ ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ತೊಳೆದಿಟ್ಟುಕೊಂಡ ಚಿಕನ್ ಹಾಕಬೇಕು. ಅದರ ಜೊತೆಗೆ ಚಿಕನ್ ಮಸಾಲ ಪೌಡರ್ ಹಾಗೂ ಉಪ್ಪನ್ನು ಹಾಕಬೇಕು. ಉಪ್ಪು ರುಚಿಗೆ ತಕ್ಕಷ್ಟು. ಇಷ್ಟನ್ನು ಹಾಕಿ ಒಂದು 5 ಮಿನಿಟ್ಸ್ ಬೇಯಲಿಕ್ಕೆ ಇಡಬೇಕು. ನಾವು ಅವತಾರ್ ಮೂವಿ ನೋಡ್ತಾ ಇದ್ದೀವಿ. ಅವತಾರ್ ಮೂವಿ ನೋಡ್ತಾ ನೋಡ್ತಾ ಚಿಕನ್ ಸುಕ್ಕ ಮಾಡ್ತಾ ಇದ್ದೀವಿ. ಇಲ್ಲಿ ಚಿಕನ್ ಅರ್ಧ ಬೆಂದಿದೆ. ಇದಕ್ಕೆ ಈಗ ನಾವು ತೆಂಗಿನಕಾಯಿಯ ಹಾಲನ್ನು ಸ್ವಲ್ಪ ಹಾಕಿ ಅದರ ಜೊತೆಗೆ ಹುಳಿ ರಸ ಹಾಗೂ ತುರಿದ ತೆಂಗಿನಕಾಯಿ ಇಷ್ಟನ್ನು ಹಾಕಿ ಪುನಃ ನಾವು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷಗಳ ಕಾಲ ಬೇಯಲಿಕ್ಕೆ ಇಡಬೇಕು. ಇಲ್ಲಿ ನೋಡಿ, ನಮ್ಮ ಬೆಕ್ಕಿನ ಮರಿಗಳು ಕೂಡ ಚಂದ ಮಾಡಿ ಕೋಳಿಯ ಕಾಲು ತಿಂತಾ ಇದೆ, ಎಂಜಾಯ್ ಮಾಡ್ತಾ ಇದ್ದಾವೆ ನೋಡಿ. ಇವಾಗ ಚಿಕನ್ ಬೆಂದಿದೆ ಆಲ್ಮೋಸ್ಟ್. ಸೊ ಇದಕ್ಕೆ ಈಗ ನಾನು ಸ್ವಲ್ಪ ತೆಂಗಿನ ಹಾಲನ್ನು ಹಾಕ್ತಿದ್ದೇನೆ. ಇದು ಲಾಸ್ಟ್. ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ತೆಂಗಿನ ಹಾಲನ್ನು ಸ್ವಲ್ಪ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಕಡಿಮೆ ಹಾಕಿದ್ರೆ ಕೂಡ ಆಗ್ತದೆ. ಮಸಾಲ ಕಡಿಮೆ ಆಗಿದೆ ಅಂತೇಳಿ ನಿಮ್ಗೆ ಏನಾದರೂ ಅನಿಸಿದ್ರೆ ನೀವು ಸ್ವಲ್ಪ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ಆ್ಯಡ್ ಮಾಡಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಮುಚ್ಚಳವನ್ನು ಮುಚ್ಚಿ ಇಡಿ. ಆಮೇಲೆ ಇಲ್ಲಿ ನಾನು 4 ಜಜ್ಜಿದ ಬೆಳ್ಳುಳ್ಳಿ, 4 ಲವಂಗ ಹಾಗೂ ಸ್ವಲ್ಪ ಈರುಳ್ಳಿ ಇಷ್ಟನ್ನು ತೆಗೆದಿಟ್ಕೊಂಡಿದ್ದೇನೆ. ಒಂದು ಚಿಕ್ಕ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಇಷ್ಟನ್ನು ಚಂದ ಮಾಡಿ ಫ್ರೈ ಮಾಡಿ ಚಿಕನ್ಗೆ ಒಗ್ಗರಣೆ ಕೊಡಬೇಕು. ಕೊಟ್ಟು ಇದೆಲ್ಲ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಇಷ್ಟು ಒಗ್ಗರಣೆ ಎಲ್ಲ ಕೊಟ್ಟಾದ್ಮೇಲೆ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು, ಮುಗೀತು. ಸೂಪರ್ ಟೇಸ್ಟ್. ಕುಂದಾಪುರ ಚಿಕನ್ ಮಸಾಲ ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ. ಪರಿಮಳ ಮಾತ್ರ ತುಂಬ ಚೆನ್ನಾಗಿದೆ, ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ. ಹೀಗೆ ಡಿಫ್ರೆಂಟ್ ಟೇಸ್ಟ್, ಖಾರವಾಗಿ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಒಂಥರ ಬೇರೆನೇ ಟೇಸ್ಟ್. ನೀವು ಟ್ರೈ ಮಾಡಿ ಹೇಗೆ ಆಗಿದೆ ಅಂತೇಳಿ, ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.